ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಬ್ಲಾಗ್. ಈಗ ನಾವೆಲ್ಲ ಕೊಂಚಿ ಹನುಮಾನ್ ಟೆಂಪಲ್ ಆದಮೇಲೆ ಈಗ ಹಲ್ಕಟ್ಟಿ ವೀರಭದ್ರೇಶ್ವರಕ್ಕೆ ಹೊಂಟೇವ್ರಿ. ನಡ್ರಿ ನಿಮಗೆ ಭೀ ತೋರಿಸ್ತೀನಿ ಅಂತ್ರಿ ಅಂದರೆ ಹಲ್ಕಟ್ಟಿ ವೀರಭದ್ರೇಶ್ವರ ಸ್ಪೆಷಲ್. ಫೈನಲಿ ಹಲ್ಕಟ್ಟಿ ವೀರಭದ್ರೇಶ್ವರ ಟೆಂಪಲಿಗೆ ಬಂದೇವು ನೋಡ್ರಿ. ಇದು ಹೊರಗಿಂದ ವ್ಯೂ ಅದ ನೋಡ್ರಿ ಗೈಸ್. ಈಗ ನಾವು ಹಲ್ಕಟ್ಟಿ ವೀರಭದ್ರೇಶ್ವರಕ್ಕೆ ಬಂದೇವ್ರಿ. ಇಲ್ಲಿ ನೋಡ್ರಿ, ಇಲ್ಲಿಂದ ಇತಿಹಾಸ ಕೇಳ್ಬೇಕಂತಿದ್ದೇರಿ. ಅವರು ಸ್ವಾಮಿ ಅವ್ರ ಅಣ್ಣ ಕರೆಯಕ್ಕೆ ಹೋಗ್ಯಾರಿ. ಅವ್ರು ಜರ ಚಲೋ ಹೇಳ್ತಾರಂತ್ರಿ, ಅದಕ್ಕೆ ನಿಂತೇವ್ರಿ ಅವ್ರ ಸಲಿಂದ ವೇಟಿಂಗ್. ಇದು ನೋಡ್ರಿ ವೀರಭದ್ರೇಶ್ವರ ಮೂರ್ತಿ ಇದ್ರೆ ಗಣಪತಿ ಇದೆ. ಈಗ ನಮಗೆ ಹಿಸ್ಟ್ರಿ ಹೇಳಕ್ಕೆ ಹೊಂಟಾರ. ಅವ್ರ ಹೆಸರು ನಾಗರಾಜ ಅಂತದೆ. ಇವತ್ತು ಬಂದಿದ್ದು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಹಲ್ಕಟ್ಟಿ ಗ್ರಾಮ. ಮೊದಲು ಈ ಗ್ರಾಮದ ಇತಿಹಾಸ ಏನು ಅಂತಂದರೆ, ಈ ಹಲ್ಕಟ್ಟಿ ಅನ್ನೋ ಹೆಸರು ಬರೋಕ್ಕಿಂತ ಮೊದಲು ಈ ಊರ ಹೆಸರು ಪಲ್ಲಕರಂಟಿ. ಶಾಸನ ಒಳಗೆಲ್ಲ ರೀತಿ ಉಲ್ಲೇಖ ಇದ್ದಿದ್ದೆಲ್ಲ ಪಲ್ಲಕರಂಟಿ ಅಂತೆ. ಮುಂದೆ ಪಕಾರ ಹೋಗಿ ಹಕಾರ ಆಗಿ ಈಗ ಅದು ಹಲ್ಕಟ್ಟಿ ಅನ್ನೋ ಮಾರ್ಗದಾಗ ಇದು ಕಂಟಿನ್ಯೂ ಆಗೋಣ. ನೀವು ಬಂದಿದ್ದೀಗ ಹಲ್ಕಟ್ಟಿ ವೀರಭದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಅಂದ್ರೆ ನಿಖರವಾಗಿ ಹೇಳ್ಬೇಕಂತಂದ್ರೆ ಒಬ್ಬರೇ ರಾಜರು ಇಂಥವರೇ ಇದನ್ನು ನಿರ್ಮಿಸಿದ್ರು ಅಂತ ಹೇಳುವಾಗ ಯಾವುದೂ ಪುರುವಿಲ್ಲ. ಆದರೆ ದೇವಸ್ಥಾನ ಕಟ್ಟಿದ್ರು ಮತ್ತು ಕಟ್ಟಿದಂಥ ದೇವಸ್ಥಾನಕ್ಕೆ ಭೂಮಿ, ಬೆಳ್ಳಿ ನಾಣ್ಯ, ಹೊಲಗಳನ್ನೆಲ್ಲ ಉಂಬಳಿಯಾಗಿ ಕೊಟ್ಟಿದ್ರು ಅಂತ ಹೇಳುವಂಥ ಶಾಸನಗಳು ನಮಗೆಲ್ಲ ಸಿಗ್ತವೆ. ಈಗ ಮೂಲತಃ ಇಲ್ಲಿ ಬಾಗಿಲು ಬಲ್ಲಕ್ಕೆ ಇದೊಂದು ಸಿಂಬಲ್ ಕಾಣಿಸೋದು, ಇಲ್ಲಿ ಬರೀ ಕಾಣಿಸೋದು. ಈ ಥರ ಏನು ನೋಡ್ತಿರಲ್ಲ ನೀವು, ಹಲವಾರು ಈಗ ಭಾರತದಾಗ ಮತ್ತು ಕರ್ನಾಟಕದಾಗ ಚಾಲುಕ್ಯ ಶೈಲಿ, ವೇಸರ ಶೈಲಿ ಮತ್ತು ನಾಗರ ಶೈಲಿ, ಈ ಮೂರೂ ಶೈಲಿ ಒಳಗೆ ಇಲ್ಲೇನು ಸಿಗ್ತದೆ ಅಂದರೆ ಗಜಲಕ್ಷ್ಮಿ ಸಿಗ್ತವೆ. ಅಂದರೆ ಮಧ್ಯದಲ್ಲಿ ಲಕ್ಷ್ಮಿ, ಆ ಕಡೆ ಈ ಕಡೆ ಆನೆ ಇರೋದು. ಈ ಸಿಂಬಲು ನೀವು ಆಲ್ಮೋಸ್ಟ್ ಆಲ್ ಎಲ್ಲ ದೇವಸ್ಥಾನಗಳ ಒಳಗೂ ಇದು ನಿಮ್ಗೆ ಈ ತೋರಣ, ಬಾಗಿಲು ತೋರಣದೊಳಗೆ ಇದೇ ಸಿಗ್ತದೆ. ಆದರೆ ಮಧ್ಯದಲ್ಲಿ ಶಿವಲಿಂಗ ಮತ್ತು ಆನೆ ಇರೋಂಥ ಈ ವಿಶೇಷ ಏನದಲ್ಲ, ಶ್ರೀಶೈಲ ಬಿಟ್ಟರೆ ಇಲ್ಲಿ ಅಷ್ಟೇ ಅದು. ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಬಾಗಿಲು ತೋರಣ ಬಿಟ್ಟರೆ ನಮ್ಮಲ್ಲಿ ಅಷ್ಟೇ ಅದು. ಈ ಲಿಂಗದ ವಿಶೇಷ ಅಂದರೆ ಇದು ವೀರಮಹೇಶ್ವರ ಸ್ಥಳ ಇದು. ಅಂದ್ರೆ ವೀರಾವೇಶದಿಂದ ದೇಹದ ತನ್ನದೇ, ನೀವು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಎದುರು ಅಂದರೆ ನಂದಿ ಮಂಟಪ ಎದುರು ಅಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ದೇವರಿಗೆ ಹರಕೆಯನ್ನಂತ ಗಂಡಗತ್ತಿಗಂತ ಕಾಲನ್ನು, ಕೈ, ನಾಲಿಗೆ, ರುಂಡ ಎಲ್ಲವನ್ನು ಕತ್ತಿಸಿಕೊಟ್ಟಿರ್ತಾನೆ. ಅದೇ ರೀತಿ ಇಲ್ಲೇನು ಒಬ್ಬ ನಿರಂಜನ ಅಂತಿಗೆ ಶ್ರೀ ಸಗರದ ಒಬ್ಬ ಒಟ್ಟು ಕೊಡುವಂಥ ಅವನ ಕುಷ್ಠರೋಗ ನಿರ್ವಹಣೆ ಸಲುವಾಗಿ ದೇವರಿಗೆ ತನ್ನ ಅಂಗಾಂಗಗಳನ್ನು ಇದೇ ಸ್ಥಾನದಾಗ ದಾನ ಮಾಡಿರ್ತಾನೆ. ಹಾಗಾಗಿ ಈ ಸಿಂಬಲ್ ನೋಡಿರಿ, ಕೊಳ್ಳಿಕೊಂಡು ಈ ಸಿಂಬಲ್ ಇರುವಂಥ ದೇವಸ್ಥಾನ ನಿಮ್ಗೆ ಎಲ್ಲಾದರೂ ಖಂಡಿತಪ್ಪ ಅಂತಂದ್ರೆ ಅದು ವೀರಮಹೇಶ್ವರ ಸ್ಥಳ ಲಿಂಗ ಅಂತ ತಿಳ್ಕೊಬೇಕು. ಶ್ರೀಶೈಲ ಬಿಟ್ಟರೆ ಇಲ್ಲಿ ಅಷ್ಟೇ ಅದು, ಮತ್ತು ಇಲ್ಲಿ ಇಲ್ಲ. ನಮ್ಮ ತಲಬಾಗಿ ಒಳಗೂ ಈ ಸಿಂಬಲ್ ಹಾಕಿದ್ದೆ ನಾವು, ಇಲ್ಲಿಗೂ ಈ ಸಿಂಬಲ್ ಹಾಕಿದ್ದೆ. ಅಂದ್ರೆ ಲಕ್ಷ್ಮೀ, ಆನೆ ಇರುವಂಥ ಸಿಂಬಲು ನೀವು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಚಾಲುಕ್ಯರು ಕಟ್ಟಿದಂಥ ಎಲ್ಲ ದೇವಸ್ಥಾನದಾಗೂ ನಿಮ್ಗೆ ಅದಕ್ಕೆ ಸಿಗ್ತದೆ. ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಈ ಕಡೆ ಮಳಿಕೇಡು, ರಾಷ್ಟ್ರಕೂಟ, ಕಲ್ಯಾಣ, ಈಗೇನು ನಿನ್ನೇನು ನಿಧಿ ಸಿಕ್ಕದ ಅಂತ ಹೇಳಿದ್ರಲ್ಲ, ಅರ್ಕುಂಡಿ, ಸಾಲೋಟ್ಗಿ, ಟಂಕ ಸಾಲುಗಳು ಯಾವ್ಯಾವ ಇದ್ದು ಎಲ್ಲ ಕಡೆ ಅದು ಸಿಕ್ತು. ಆದರೆ ಮಧ್ಯದಲ್ಲಿ ಲಿಂಗ ಇದ್ದು ಆ ಕಡೆ ಈ ಕಡೆ ಆನೆ ಇರೋ ಸಿಂಬಲ್ ಎರಡೇ ಸ್ಥಳದಲ್ಲಿ ನೋಡ್ಬೋದು. ಎರಡು, ಒಂದು ಶ್ರೀಶೈಲ ಜ್ಯೋತಿರ್ಲಿಂಗ ಬಿಟ್ಟು ಇಲ್ಲ ಅಷ್ಟೇ. ಮೂಲತಃ ನೀವು ಇದನ್ನು ನೋಡೋದ್ರಲ್ಲ, ಇದು ವೀರಭದ್ರೇಶ್ವರದ ಮೂರ್ತಿ ಅಂತ ತಿಳ್ಕೊಳ್ಳಿ. ಹೌದಾ? ಕರ್ನಾಟಕದಾಗ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ವೀರಭದ್ರೇಶ್ವರ ಮೂರ್ತಿಗೆ ಹಿಂದಿನ ಆಯುಧಗಳು ಅಂದರೆ ಹಿಂದೆ ಕೈ ಒಳಗಿನ ಆಯುಧಗಳು ಬಿಲ್ಲು ಮತ್ತು ಬಾಣ ಇರ್ತವೆ. ಆಲ್ಮೋಸ್ಟ್ ನಮ್ಮ ಇದರೊಳಗಿರುವಂಥ ಹಲವಾರು ದೇವಸ್ಥಾನದಾಗೆಲ್ಲ ಅದೇ ರೀತಿ ಆಗಿದೆ. ಆದರೆ ನಮ್ಮ ವೀರಭದ್ರೇಶ್ವರ ವಿಶೇಷ ಅಂದರೆ ಕಾಲಭೈರವನ ಆಯುಧಗಳು ಇಲ್ಲಿ ಹೆಚ್ಚಿನ ಇರ್ತವೆ. ಯಾಕಡೆ ನೋಡಿ, ಇಲ್ಲಿ ತ್ರಿಶೂಲ ಅದ, ಈ ಕೈಯಿಂದ ತೋರಿಸ ತ್ರಿಶೂಲ, ಈ ಕೈಯಿಂದ ನಾಗರ ಜೊತೆ ಡಮರು, ಈ ಕೈ ಒಳಗೆ ಮುಂದಿನ ಕೈ ಒಳಗೆ ನಿಮಗೆ ಇದು ಕಾಣಿಸ್ತದೆ ಕಟಾರು, ಈ ಕೈ ಅನ್ನೋದು ಅಲ್ಲಿ ಡಾಲಿನ ಮ್ಯಾಗ ಉರಿತದೆ. ಆ ಕಡೆ ದಕ್ಷ ಬ್ರಹ್ಮ, ಈ ಕಡೆ ಪ್ರಸೂತಿ. ಈ ಥರ ವಿಶೇಷನೂ ನಿಮ್ಮ ಕರ್ನಾಟಕದಲ್ಲಿ ಸಿಗೋದು ಭಾಳ ವಿರಳ. ಒಂದು ಶ್ರೀರಾಮ್ ತಾಲೂಕು ಕೋಲ್ಗುಂದ ಗ್ರಾಮದಾಗ ವೀರಭದ್ರೇಶ್ವರ ಮೂರ್ತಿನೂ ಸೇಮ್ ಹಿಂಗೆ ಅದ. ಮತ್ತು ನಮ್ಮಲ್ಲೇ ಒಂದಿಷ್ಟು ಅವ. ಮತ್ತು ಚೋಳರ ಕಾಲದ್ದು ಅಂದರೆ ತಮಿಳುನಾಡಿನೊಳಗೆ
ನೀವು ತಮಿಳ್ನಾಡು ಪರಂಪರೆ ಎಲ್ಲ ಹೋದ್ರಂದ್ರೆ ಅಲ್ಲಿ ಷಣ್ಮುಖನಿಗೆ ಹೆಚ್ಚಿಗೆ ಪೂಜೆ ಮಾಡ್ತಾರೆ. ನೀವೆಲ್ಲ ತಿಳ್ಕೊಂಡಿರ್ಬೋದು, ಷಣ್ಮುಖ ಪೂಜೆನೇ ಜಾಸ್ತಿ. ಉತ್ತರ ಭಾರತಕ್ಕೆ ಹೋದ್ರಪ್ಪ ಅಂದ್ರೆ ಕಾಲಭೈರವ ಪೂಜೆ ಜಾಸ್ತಿ. ವೀರಭದ್ರೇಶ್ವರ ಆಚರಣೆ ನಿಮಗೆ ಅತಿ ಹೆಚ್ಚು ಸಿಗೋದು ಮಹಾರಾಷ್ಟ್ರದಾಗ ದಕ್ಷಿಣ ಭಾಗ ಮತ್ತು ಕರ್ನಾಟಕ, ಆಂಧ್ರ, ಕೆಲವೊಂದಿಷ್ಟು ತಮಿಳುನಾಡು, ಇಷ್ಟು ಪ್ರದೇಶ. ಇದು ಬಿಟ್ಟರೆ ನೇಪಾಕ್ಷಿ ಒಳಗೆ ನೀವು ಅಂತ ಪ್ರದೇಶ ನೋಡ್ತಾರಲ್ಲ ಅಪರೂಪ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂದರೆ ಕೇರಳ, ತಮಿಳುನಾಡಿನ ಕೆಳಗಿನ ಭಾಗದಾಗ ಸ್ವಲ್ಪ ಆಚರಣೆ ಕಮ್ಮಿ. ನಮ್ಮ ಈ ಪರಂಪರೆದಾಗ ಯಾಕಂದರೆ ವೀರಶೈವ ಪರಂಪರೆ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದಿಲ್ಲ, ಹೀಗಾಗಿ ಇದು ಈ ಪರಂಪರೆಗೆ ಹೆಚ್ಚಿಗೆ ಈ ವೀರಭದ್ರೇಶ್ವರ ನೋಡ್ತೀವಿ. ವೀರಭದ್ರೇಶ್ವರಿ ಇಲ್ಲಿ ಯಾಕೆ ನೆಲೆಯಾಗಿದೆ ಅಂತಂದರೆ ಇಲ್ಲಿ ಮೇಂಡ್ರಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನ ಸಂಹಾರ ಆಗಿ ಆ ದೈತ್ಯನ ಹಲ್ಲು ಮುರಿದು ಕಟ್ಟಿ ಸಲುವಾಗಿ ಈ ಊರು ಹಲಕರಟ್ಟಿ. ಮುಂದೆ ವೀರಭದ್ರೇಶ್ವರ ಇಲ್ಲಿ ನಮ್ಮ ವೀರಭದ್ರೇಶ್ವರ ಅಂದರೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ಕೆಲವೊಂದಿಷ್ಟು ತೆಲಂಗಾಣ, ಈ 4 ರಾಜ್ಯದ ಭಕ್ತರು ಮನೆದೇವರು. ಇದು ಮನೆದೇವರು. ಪ್ರತಿ ಅಮಾವಾಸ್ಯೆ ಏನೋ ಕಾರ್ಯಕ್ರಮ ಇದ್ರು ಇಲ್ಲಿ ರೆಗ್ಯುಲರ್ ಆಗಿ ಬಂದು ಹೋಗ್ತಾರೆ. ಭಕ್ತರಿಗೆ ಬಂದು ಹೋಗ್ತಾರೆ. ಎಷ್ಟು ಹಳೇದೈತಿ ರೀ ಈ ಮೂರ್ತಿದ ಮ್ಯಾಗ ಒಂದು ಶಿಖರದ ಮ್ಯಾಗ ಒಂದು ಲಿಪಿ ಅದ, ಅಂದ್ರೆ ಗೋಪುರ ಮ್ಯಾಗ ಒಂದು ಶಾಲೆ ಶಾಸನ ಅದ. ಆ ಶಾಸನದ ಸಿಕ್ಕಂತ ಮಾಹಿತಿ ಲೆಕ್ಕಕ್ಕೆ ಕೇಶಿರಾಜ 6ನೇ ವಿಕ್ರಮಾದಿತ್ಯನ ಮಾಂಡಲಿಕ ಅಧಿಕಾರಿ ಕೇಶಿರಾಜ ಅಂದ್ರೆ ಗೊಂಡಗುಳಿ ಕೇಶಿರಾಜ ಅವರ ಹೆಸರು. ಮೊದಲ ಸಪ್ತಮಣಿ ದರ್ಪಣಂ ಬರೆದಂತ ಕವಿ ಅವ. ಆ ಕವಿ ದೇವಸ್ಥಾನದ ಮ್ಯಾಗಿನ ಶಿಖರ ಕಟ್ಟಿಸಿದಂತ ಹೇಳಿ ಒಂದು ಲಿಪಿ ಕಾಣಿಸ್ತದೆ ಮ್ಯಾಗ. ನಿಮ್ಗೆ ಅದನ್ನು ಕರ್ಕೊಂಡೋಗಿ ತೋರಿಸ್ತಾನೆ. ಆ ಲಿಪಿ ನೋಡಿದ್ರಪ್ಪ ಅಂದ್ರೆ ಕಟ್ಟಿದ ದೇವಸ್ಥಾನಕ್ಕೆ ಅವ ಗೋಪುರ ಕಟ್ಟಿದ, ದೇವಸ್ಥಾನ ಅವನೇ ಕಟ್ಟಿದ. ದೇವಸ್ಥಾನ ಪರ್ಟಿಕ್ಯುಲರ್ ಇವರೇ ಕಟ್ಟಿದ್ರು ಅಂತ ಹೇಳುವಂಥದ್ದು ಯಾವುದೋ ಶಾಸನ ಹಳೇದ ಅಂದ್ರೆ ಇದ್ದಂಥ ದೇವಸ್ಥಾನವನ್ನ ಅವರು ಜೀರ್ಣೋದ್ಧಾರ ಮಾಡ್ಕೊಂಡು ಹೋಗ್ಯಾರ. ವೀರಭದ್ರೇಶ್ವರ ಟೆಂಪಲ್ ಬಾಜು ಇಲ್ಲೊಂದು ಸಂಧಿ ಅದ ರೀ. ಇಲ್ಲಿಂದ ಹೋದ್ರೆ ಭದ್ರಕಾಳಿಯವ್ರ ಸಣ್ಣದಾದ ದೇವಸ್ಥಾನ ಇದೆ, ಇದು ನೋಡಿರಿ. ಈ ಕಡೆ ಇದು ಭದ್ರಕಾಳಿ ದೇವಸ್ಥಾನ ಏನಾದಲ್ಲ, ಇದು ನೀವು ಎಲ್ಲ ಕಡೆ ನೋಡುವಂಥ ಕಾಳಿಕಾ ದೇವಿ ದೇವಸ್ಥಾನ ಅಂತಂದ್ರೆ ಈಗ ವಿಶ್ವಕರ್ಮರ ಕುಲ ದೇವತೆ ಪದ್ಮಾಸನ ಸ್ಥಿತಿಯಾಗಿ ಕೈ ಒಳಗೆ ಕಟಾರಿ ಇದ್ದಿದ್ದು ಮೂರ್ತಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗ್ತದೆ. ಆದರೆ ಈ ಮೂರ್ತಿ ವಿಶೇಷ ಅಂದರೆ ಈ ಕಡೆ ರುದ್ರಾಕ್ಷಿ ಜಪಮಾಲೆ, ಈ ಕಡೆ ನೋಡಿ ರುದ್ರಾಕ್ಷಿ ಜಪಮಾಲೆ ಪದ್ಮ ಅದ ಕೈ ಒಳಗೆ. ಈ ಕಡೆ ಏನಾದ ಶಿವಲಿಂಗ ಅದ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ಬೇಕು ನೋಡ್ರಿ. ಈ ಕಡೆ ಶಿವಲಿಂಗ ಅದ, ಈ ಕಡೆ ಇದ. ಈ ಮೂರ್ತಿ ಕೆಳಗಡೆ ಯೋಗಿನಿ ಸ್ವರೂಪದ 2 ಮಹಿಳಾ ಸೇವಕಿಯರು ಅದಾರ. ಹೌದಾ? ಈ ಮೂರ್ತಿದ ವಿಶೇಷ ಏನಂದ್ರೆ ಶ್ರೀಶೈಲಕ್ಕೂ ನಮ್ಮ ದೇವಸ್ಥಾನಕ್ಕೆ ಏನು ಸಂಬಂಧ ಅಂದ್ರೆ ಶ್ರೀಶೈಲ ಒಳಗೆ ಇಷ್ಟಕಾಮೇಶ್ವರಿ ದೇವಿ ಅಂತ ಅಡವಿ ಒಳಗೆ ಆ ದೇವಿ ಹಣೆಯನ್ನು ಮುಟ್ಟಿದ್ರೆ ಮನುಷ್ಯನ ಹಣೆ ಮುಡಿದಷ್ಟೇ ಮೆತ್ತಗಂತ ಏನು ನೋಡ್ತಾರೆ ನೀವು. ಇಷ್ಟಕಾಮೇಶ್ವರಿ ದೇವಿ ಈ ದೇವಿ ಜರಾಜಿಗೆ ಸೇಮ್ ಏನು ಪರಕಿಲ್ಲ. ಕೈ ಒಳಗೆ ಈ ಥರ ಐದವು, ಈ ಕಡೆ ಶಿವಲಿಂಗ, ಈ ಥರ ರುದ್ರಾಕ್ಷಿ ಜಪಮಣಿ ಇರುವಂಥ ದೇವಿ ಮೂರ್ತಿಗಳು ಕರ್ನಾಟಕದಾಗ ಅತಿ ಅಪರೂಪ. ಅಥವಾ ಪದ್ಮಾಸನ ಮೂರ್ತಿ ಸಿಗ್ತಾವೆ ನಿಮ್ಗೆ, ಅಂದರೆ ಕುಳಿತ ಭಂಗಿಯಲ್ಲಿರುವಂಥ ದೇವಸ್ಥಾನ. ನಿಂತ ಭಂಗಿ ಒಳಗೆ ಇರೋದು ಇದು ಏಕೈಕ ದೇವಸ್ಥಾನ, ಇದು ಒಂದೇ ಮೂರ್ತಿ. ಅಂದ್ರೆ ಪೂರಾ ಕರ್ನಾಟಕದಾಗ ಇದು ಒಂದೇ ಮೂರ್ತಿ. ಪೂರಾ ಕರ್ನಾಟಕದಾಗ ಇದೊಂದು ಮೂರ್ತಿ. ಇಷ್ಟಕಾಮೇಶ್ವರಿ ದೇವಿ ಶ್ರೀಶೈಲದಾಗ ಇರುವಂಥ ಇಷ್ಟಕಾಮೇಶ್ವರಿ ದೇವಿ ಆಯುಧಗಳು ಏನವ ಅದೇ ರೀತಿ ಆಯುಧಗಳನ್ನು ಇಲ್ಲಿ ಅವ. ಆದರೆ ಆ ಮೂರ್ತಿ ಪದ್ಮಾಸನದು, ಇದು ನಿಂತ ಭಂಗಿಯದಾಗಿದ್ದು. ಆ ಕಡೆ ಏನು ಮೂರ್ತಿ ತೋರಿಸಿದ ನಿಮ್ಗೆ ಅದನ್ನು ಶ್ರೀಶೈಲ ಲಿಂಗಕ್ಕೆ ಬಿಟ್ಟರೆ ಮತ್ತು ನಮ್ಮಲ್ಲಿಗೆ ಅಷ್ಟೇ ಅಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೇವಸ್ಥಾನಗಳು ವಿಶೇಷ ಇರ್ತದೆ. ಇದು ಶ್ರೀಶೈಲಕ್ಕೆ ಏನು ಸಂಬಂಧ ಅನ್ನಲಿಕ್ಕೆ ಕೆಳಗಿನ ಪಾಣಿಪೇಟೆ ಹೇಳ್ಕೊಂಡು ಒಂದ್ಸಲ ತೋರಿಸ್ತು. ಇವು ಬಲ್ಪ್ ಆಗ್ತಾವೆ ನೋಡಿ ಬಸ್ಸು. ಇದು ವೀರಭದ್ರೇಶ್ವರ ದೇವಸ್ಥಾನಕ್ಕಿಂತಲೂ ಪೂರ್ವ ದೇವಸ್ಥಾನ ಇದೆ. ಹೌದಾ? ಈ ದೇವಸ್ಥಾನ ವಿಶೇಷ ಏನಂದ್ರೆ ಇದು ಚಾಲುಕ್ಯರದು ಶಿಲಾಶಾಸನ ಅಂತ ಹೇಳಕ್ಕೆ ನಿಮ್ಗೆ ಏನು ಸಿಗ್ತದೆ ಸಿಂಬಲ್ ಅಂತಂದರೆ ಚಾಲುಕ್ಯರ ಮೊದಲು ಈ ಥರ ಕಾಲಮ್ ಸ್ಟ್ರಕ್ಚರ್. ಈಗೆಲ್ಲ ನಾವೆಲ್ಲ ಈ ಬೇಸಿಕ್ ಮನೆ ನಾವೆಲ್ಲ ಕಟ್ಟೋದು ಹಾಗೆ ಲೋಡ್ ಬೇರಿಂಗ್ ಬಿಲ್ಡಿಂಗ್ಗಳಂತ ಈಗ ಅಪ್ರೂವ್ ಬರೀ ಕಾಲಮ್ ಕಡೆ ಹೆಂಗೆ ಬಾಡಿ ಮಾಡ್ಬೇಕಲ್ಲ ಹಂಗಿದೆ. ಇಲ್ಲೆಲ್ಲ ಕಡೆ ಕಂಬಗಳು ಇದನ್ನು ಮೊದಲು 4 ಕಡೆ 4 ಕಂಬ ಇಟ್ಟು ಸ್ಟ್ರಕ್ಚರ್ ರೆಡಿ ಮಾಡೋದು. ಆಮೇಲೆ ಅವ್ರಿಗೆ ಎಲ್ಲಿ ಬೇಕು ಅಲ್ಲಿ ವಾಲ್ ಎತ್ಕೊಡೋದು. ಇದೆಲ್ಲ ಶೈಲಿ ನೋಡಿದ್ರೆ ನಿಮಗೆ ಕಲ್ಯಾಣಿ ಚಾಲುಕ್ಯರು ಇಲ್ಲ ಬಾದಾಮಿ ಚಾಲುಕ್ಯರು ಅಥವಾ ರಾಷ್ಟ್ರಕೂಟರು ಅಥವಾ ಕಂಚನಪಾಲರು ಈ 4 ಒಳಗೆ ಅದಕ್ಕೆ ಎಕ್ಸಾಕ್ಟಾಗಿ ಕಲ್ಯಾಣಿ ಚಾಲುಕ್ಯರು ಅಂತ ಹೇಳೋಕ್ಕೆ ಅಲ್ಲಿ ಮುಗಿವರೆಗೂ ಒಂದು ಲಿಪಿ ಆಗಿದೆ ಅಲ್ಲಿ. ಮತ್ತು ಇದು ತ್ರಿಕೂಟ ದೇವಸ್ಥಾನ ಇದೆ. ಏಕಕೂಟ ಅಂದರೆ 3 ಗರ್ಭಗುಡಿ ಹೊಂದಿರುವಂಥ ದೇವಸ್ಥಾನ ಇದೆ. ಇದೊಂದಲ್ಲಿ ಶಿವಲಿಂಗ, ಇದು ಒಂದನೇದು, ಇದು 2ನೇದು, ಇದು 3ನೇದು.
ಈ ತ್ರಿಕೂಟ ದೇವಸ್ಥಾನ ನೀವು ಈ ಭಾಗದಾಗ ಅಂತಲ್ಲ, ನೀವು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಹೋಗಿರಪ್ಪ ಅಂತಂದರೆ ತ್ರಿಕೂಟ ದೇವಸ್ಥಾನಗಳು ಸಿಗ್ತವೆ ನಿಮಗೆ. ಈ ದೇವಸ್ಥಾನದ ವಿಶೇಷ ಏನಂತಂದರೆ ಎಲ್ಲ ಕಡೆ ತ್ರಿಕೂಟ ದೇವಸ್ಥಾನ ಆದ್ಮೇಲೆ ಇಲ್ಲಿ ಏನು ಮಂಟಪ ಖಾಲಿ ಇರ್ತದೆ. ಇಲ್ಲಿ ಯಾವುದೇ ರೀತಿ ದೇವಸ್ಥಾನ ವಿಗ್ರಹ ಇರ್ತದೆ ಏನೂ ಇಲ್ಲ. ನೀವು ಆಲ್ಮೋಸ್ಟ್ ತ್ರಿಕೂಟ ದೇವಸ್ಥಾನ ಎಲ್ಲೇ ಹೋಗ್ರಿ ಮಧ್ಯದ ಜಾಗ ಏನಿರುತ್ತೆ ಖಾಲಿ. ಎಲ್ಲ ಕಡೆ ಯಾವುದೇ ರೀತಿ ಮೂರ್ತಿ ಗೀರ್ತಿ ಸ್ಥಾಪನೆ ಆಗಿಲ್ಲ. ಇಲ್ಲಿ ದೊಡ್ಡ ಶಿವಲಿಂಗ ಸ್ಥಾಪನೆ ಮಾಡಿದ್ರೆ ಈ ಮಂದಿರದ ವಿಶೇಷ. ತ್ರಿಕೂಟ ದೇವಸ್ಥಾನದಾಗ ಮಧ್ಯದಾಗ ಯಾವುದೇ ಮೂರ್ತಿ ಸ್ಥಾಪನೆ ಏನು ಮಾಡಲ್ಲ. ಅದು ಪ್ರಾರ್ಥನಾ ಮಂಟಪಗಳೇ ಇಲ್ಲ ಸಂಕಲ್ಪ ಮಂಟಪಗಳೇ ಅಷ್ಟೇ ಬಿಟ್ಟಿರ್ತಾರೆ ಆ ಕಡೆ. ಆದರೆ ಇಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಿದ್ರೆ ವಿಶೇಷ. ಇನ್ನೊಂದು ಬ್ರಹ್ಮಸೂತ್ರ ಲಿಂಗ ಇದೆ. ಈ ಸಿಂಬಲ್ ನೋಡಿರಿ, ನೀವು ಈ ಸಿಂಬಲ್ ನೋಡಿದ್ರಪ್ಪ ಅಂದರೆ ಇದು ಕಲ್ಯಾಣಿ ಚಾಲುಕ್ಯರದು ಅಂತ ಗೊತ್ತಾಗ್ತದೆ. ನೀವು ಕಂಚಿನ ಪಲ್ಲವರು ನೆನಪಿರಲಿ. ಕಂಚಿ ಒಳಗೆ ಪಲ್ಲವರು ಆಳ್ವಿಕೆ ಮಾಡ್ತಿದ್ರು. ತಮಿಳುನಾಡಿಗಿರುವಂಥ ಅತಿ ಹೆಚ್ಚು ದೇವಸ್ಥಾನಗಳನ್ನು ಕಟ್ಟಿದ್ದು ಕಂಚಿನ ಪಲ್ಲವರೇ. ಮತ್ತು ಭಾರತದಾಗ ದೇವಾಲಯದ ಪರಂಪರೆ ಅತಿ ಹೆಚ್ಚು ಇರೋದು ತಮಿಳುನಾಡು ಒಳಗೆ. ಆ ತಮಿಳುನಾಡು ರಾಜರು ಯಾರಂದ್ರೆ ಅಪ್ಪಟ ಶೈವರು. ಶೈವರು ಅಂದರೆ ಶಿವನ ಆರಾಧಕರು ಶೈವರು. ಚಾಲುಕ್ಯರಿಗೂ ಮತ್ತು ಚೋಳರಿಗೂ ಅಜಗಜಾಂತರು ಯಾವಾಗಲೂ 200 ವರ್ಷದ ಸುದೀರ್ಘ ಹೋರಾಟ. ಯಾಕಂದ್ರೆ ಸಾಂಪ್ರದಾಯಿಕ ಹೋರಾಟ. ಇವರು ವೈಷ್ಣವರು, ಶೈವರು. ಕಂಚಿ ಒಳಗಿರುವಂಥ ಎಲ್ಲ ದೇವಸ್ಥಾನಗ ಮತ್ತು ಮುಂದೆ ಬರುವಂಥ ಶೈವ ರಾಜರು ಯಾರ್ಯಾರು ಇದ್ದಾರೆ ಅವರೆಲ್ಲ ಸ್ಥಾಪನೆ ಮಾಡಿದ ಲಿಂಗದ ಮ್ಯಾಗನ ಇದೇ ರೀತಿ ಮಾಡ್ತಾರೆ. ಈ ಮಾರ್ಕ್ ನೋಡ್ರಿ, ಇದು ಬ್ರಹ್ಮಸೂತ್ರ ಅಂತ ಕರಿತಾರೆ. ಬ್ರಹ್ಮಸೂತ್ರ ಇಲ್ಲಿ ಸಿಂಬಲ್ ಅದು ನೋಡ್ರಿ, ಈ ಥರ. ಈ ಸಿಂಬಲ್ ಕಾಣ್ತಪ್ಪ ಅಂತಂದ್ರೆ ಇದು ಚಾಲುಕ್ಯರ ಕಾಲದ ಅಥವಾ ಅದಕ್ಕಿಂತ ಹಿಂದಿನ ಕಾಲದಾಗ ಇದೇ ರೀತಿ ಆಗಿರೋದು. ವಿಜಯನಗರ ಕಾಲಕ್ಕೆ ಎಲ್ಲೇ ಲಿಂಗ ಪ್ರತಿಷ್ಠಾಪನೆ ಆಯಿತು, ಆ ಲಿಂಗದ ಮ್ಯಾಗ ಈ ಮಾಡ್ಕೊಳ್ಳಿಲ್ಲ. ಇದು ಅಪರೂಪ. ಮತ್ತು ಈ ಮಂಟಪದಾಗ ಈ ಥರ ಕಟ್ಟಿದ್ದು ವಿಶೇಷ. ನಾನು ನಿಮ್ಗೆ ಆಗಲೇ ಹೇಳಿದೆ, ಅಲ್ಲಿ ಆ ಮೂರ್ತಿ ಸಿಂಬಲ್ ತೋರಿಸಿ ಹೇಳಿದೆ ನಾನು. ಅದು ವೀರಮಹೇಶ್ವರ ಸ್ಥಳ ಅಂತ ಅಂದರೆ ಜಂಗಮದೊಳಗೆ ವೀರಮಹೇಶ್ವರ ಸ್ಥಳ ಅಂತ ಆ ರೀತಿದ್ದು ಸಿಂಬಲ್ ಅದು. ಆ ಸಿಂಬಲ್ ಯಾಕೈತೆ ಇಲ್ಲಿ ನಿಮ್ಗೆ ಆಗಲೇ ಹೇಳಿದೆ ನಿಮ್ಗೆ. ಇದು ಗುರುವಂತ ತನ್ನ ಶಿರಚ್ಛೇದನ ಮಾಡ್ಕೊಂಡು ಇಲ್ಲೇ ಬಿಟ್ಟಿರಂತೆ. ಆ ಗುರುವಂತನು ಸಾಂಪ್ರದಾಯಿಕವಾಗಿ ಅವನ ಕಳೆಬರವನ್ನು ಇಟ್ಟು ಲಿಂಗ ಸ್ಥಾಪನೆ ಮಾಡಿದ್ದು. ಈ ಕೆಳಗಿರುವಂಥ ಲಿಂಗ ನಿಜಾಮ್ ಸರ್ಕಾರ ಒಳಗೆ ಆಗಿತ್ತು. ಏನಿಲ್ಲ ಅಂದ್ರೆ 200ರಿಂದ 250 ವರ್ಷ ಇತಿಹಾಸ ಇತ್ತು. ನಿಜಾಮ್ ಸರ್ಕಾರ ಒಳಗೆ ವೀರಮಹೇಶ್ವರ ಸ್ಥಳ ಅಂತ ಹೇಳಿದ ನಿಮ್ಮ ಗುರುವಂತ. ಗುರುವಂತ ತನ್ನ ಶಿರಚ್ಛೇದನ ಮಾಡಿಕೊಂಡು ಪವಾಡ ಮಾಡಿದಂತ. ಅಂದರೆ ತನ್ನ ಶಿರವನ್ನು ಛೇದನ ಮಾಡಿ ಅಂದರೆ ಕತ್ತರಿಸ್ಕೊಂಡು ಗುರುವಂತ ಆಡಿ ಮತ್ತು ವಾಪಸ್ ಅದೊಂಡ ತನ್ನ ಬೆಲೆ ಕೂಡಿಸಿದ್ರೆ ಅದು ಕುಡ್ಕೊತಿತ್ತು. ತಾನೇ ಕುಡ್ಕೊತಿತ್ತು. ಆ ರೀತಿ ಒಬ್ಬ ಗುರುವಂತಂದ ವಿಶೇಷ ಮರೆತಿದ್ದು. ಈ ಸುದ್ದಿ ನಿಜಾಮ್ ಸರ್ಕಾರ ಗೊತ್ತಾದ್ಮ್ಯಾಗ ಆ ನಿಜಾಮ್ ಬಂದು ಸ್ವತಃ ಇನ್ನೊಮ್ಮೆ ಪರೀಕ್ಷೆ ಮಾಡೋಂತ ಅಂದಾಗ, ಅದು ಇನ್ನೊಂದು ಸಲ ಪರೀಕ್ಷೆ ಮಾಡೋಂತ ಅಂದಾಗ ಮಡಿ ಇರಲಾರ್ದೆ ಅವನ ಸೇವಕ ಅವನ ಸ್ಪರ್ಶ ಮಾಡಿ ಸಲುವಾಗಿ ಆ ಗುರುವಂತ ತನ್ನ ದೇಹನ ಇಲ್ಲೇ ತ್ಯಾಗ ಮಾಡಬೇಕು. ಅದಕ್ಕೆ ಸಿಂಬಲ್ ಇದು. ಈ ಕಥೆ ಹೇಳೋ ಸಲುವಾಗಿ ಅಲ್ಲೊಂದು ದೇವ್ರ ಮುಖ ಒಂದಿಟ್ಟು ಅದು ಕಾಣಿಸೋಣ ಸಿಂಬಲ್ ಕಾಣಿಸೋಣ. ಆ ಕತೆಗೆ ಒಂದು ಪೂರಕವಾಗಿ ಒಂದು ಏನಾದರೂ ಸ್ಮಾರಕ ಇರಲಿ ಅಂತ ಹೇಳ್ತೀವಿ. ಒಂದಿಷ್ಟು ಮುಖ ಚಿಹ್ನೆ ಅಷ್ಟೇ ಇಟ್ಟರೆ ಈ ಚಿಹ್ನೆನ ಒಂದು ಕಳಸ ಇಟ್ಟು ಪೂಜೆ ಮಾಡ್ತಾರೆ. ಈ ದೇವಸ್ಥಾನ ಮೂಲಕ 9 ಕಳಸ ದೇವಸ್ಥಾನಗಳಿವೆ. 9 ಕಳಸ ದೇವಸ್ಥಾನಗಳು. ಈ 4 ಕಂಬದ ಮ್ಯಾಗ ಈ ದೀಪಸ್ತಂಭ ಏನು ಕಾಣಿಸ್ತಲ್ಲ ನಿಮಗೆ, ಇದು ಈ ಬೋರ್ಡ್ ಎಂತಿದ್ದು ಅಲ್ಲಿ 4 ಏನು ಮಾಡೋ ಕಾಣಿಸ್ತಲ್ಲ ನಿಮಗೆ. ಆ 4ದ್ರ ಮ್ಯಾಗ ಅಲ್ಲಿ ಮೂಲಿಗಳು ಕಾಣಿಸ್ತದೆ. ಕಾರಣ ಝೂಮ್ ಮಾಡ್ತಾರೆ. ಈ ಥರ ಅದ್ರ ಮ್ಯಾಗ 4 ಕಳಸ. 4 ಈ ಮಾಡದ ಮೇಲೆ 4 ಕಳಸ. ಇಲ್ಲಿ 4 ವೀರಭದ್ರೇಶ್ವರ ಮ್ಯಾಗಿಂದ ಒಂದು 5, ಇದ್ರ ಮ್ಯಾಗಿಂದ ಒಂದು 6, ಎದುರು ಕಾಣೋದು 3, ಒಟ್ಟು 9 ಕಳಸ ದೇವಸ್ಥಾನ. ಸಿಂಬಲ್ ಮತ್ತೆ ಕಾಣಿಸ್ತಾ ನಮಗೆ ಈ ದೇವಸ್ಥಾನ ಒಳಗಿದೆ ಅಲ್ಲ. ಒಂದು ಸ್ವಲ್ಪ ನೀವು ಎಲ್ಲಿಯಾದ್ರೂ ಹೋದಲ್ಲಿ ಅಬ್ಸರ್ವ್ ಮಾಡಿರಿ. ಶಿವಲಿಂಗ ಮತ್ತು ಆನೆ ಇದ್ದಿದ್ದು ದೇವಸ್ಥಾನ ಈ ಸಿಂಬಲ್ ಇದ್ದಿದ್ದು ನಮಗೆ ಎಲ್ಲೇ ಕಾಣಿಸ್ಬೇಕಂದ್ರೆ ಶ್ರೀಶೈಲ ಬಿಟ್ಟರೆ ನಂಬಲ್ಲಿ ಅಷ್ಟೇ. ಮತ್ತು ಎಲ್ಲಿ ಇದೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ರಿ ಆನೆ ಇರ್ತಾವೆ. ಅಂದರೆ ಮಧ್ಯದಲ್ಲಿ ಲಕ್ಷ್ಮಿ ಇರ್ತಾವೆ. ಗಜಲಕ್ಷ್ಮಿ ಕೂಡ ಅಂತ ಇದು ಶಿವಲಿಂಗ.